ಕರ್ನಾಟಕದ ನದಿಗಳು ಭಾಗ 6. ವರಾಹಿ ನದಿ ಪಶ್ಚಿಮ ಕರ್ನಾಟಕದ ನದಿಗಳಲ್ಲೊಂದು. ಉಗಮ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಕುಂದಾಪುರದ ಬಸ್ರೂರು ಮತ್ತು ಗಂಗೊಳ್ಳಿ ಪ್ರದೇಶದಲ್ಲಿ ಹರಿದು ಹೋಗುತ್ತದೆ. ಮುಂದೆ ಹರಿಯುತ್ತಾ ಸೌಪರ್ಣಿಕ, ಕೇದಕ, ಚಕ್ರ ಹಾಗೂ ಕುಬ್ಜಾ ನದಿಗಳನ್ನು ಸಂಗಮಿಸಿ ಅರಬ್ಬಿ ಸಮುದ್ರವನ್ನು ಸೇರುವುದು. ಯದೂರಿನ ಸಮೀಪ ವಿದ್ಯುತ್ ಉತ್ಪಾದನೆಗಾಗಿ ಈ ನದಿಗೆ ಅಡ್ಡಲಾಗಿ ವರಾಹಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ನೇತ್ರಾವತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ನದಿ. ಉಗಮ ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನದುರ್ಗ ಸಂಸೆ. ಉಪ್ಪಿನಂಗಡಿಯಲ್ಲಿ ಕುಮಾರಧಾರ ನದಿಯೊಂದಿಗೆ ಸಂಧಿಸಿ ಕೋಡಿಯಾಲ ಬೈಲ ಬಳಿ ಅರಬ್ಬಿ ಸಮುದ್ರವನ್ನು ಸೇರುವುದು. ಉಪನದಿಗಳು ಚಾರ್ಮುಡಿ, ಶಿಶಿಲ, ಪಾಲ್ಗುಣಿ, ಗುರುಪುರ, ಕುಮಾರಧಾರ. ಕರ್ನಾಟಕದ ಪ್ರಮುಖ ತೀರ್ಥ ಸ್ಥಳಗಳಲ್ಲೊಂದಾದ ಧರ್ಮಸ್ಥಳದ ಮೂಲಕ ಈ ನದಿ ಹಾದು ಹೋಗುತ್ತದೆ. ಅಘನಾಶಿನಿ ನದಿ ಶಿರಸಿಯ ಹತ್ತಿರ ಉಗಮಿಸಿ ಹರಿಯುವ 2 ಹೊಳೆಗಳು ಸಿದ್ದಾಪುರ ತಾಲೂಕಿನ ಮಟ್ಟೆಹಳ್ಳಿಯ ಬಳಿ ಸಂಗಮಗೊಂಡು ಅಘನಾಶಿನಿ ಹೆಸರಿನಿಂದ ಹರಿಯುತ್ತದೆ. ಸಿದ್ದಾಪುರದಿಂದ ವಾಯವ್ಯಕ್ಕೆ 19 ಕಿಲೋಮೀಟರ್ ದೂರದಲ್ಲಿ 123 ಮೀಟರ್ ಎತ್ತರದಿಂದ ಧುಮುಕುವ ಉಂಚಳ್ಳಿ ಜಲಪಾತವಿದೆ. ಈ ನದಿಯ ಕವಲು ಹೊಳೆಗಳಲ್ಲೂ ಅನೇಕ ಜಲಪಾತಗಳಿವೆ. ಅವುಗಳಲ್ಲಿ ಶಿವಗಂಗೆ ಮತ್ತು ಇಳಿಮನೆ ಜಲಪಾತಗಳು ಪ್ರಮುಖವಾದವುಗಳು. ಪಶ್ಚಿಮಕ್ಕೆ ಹರಿದು ತದಡಿ ಎಂಬಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಬೇಡ್ತಿ ಅಥವಾ ಗಂಗಾವಳಿ ಉಗಮ ಧಾರವಾಡದ ಸೋಮೇಶ್ವರದ ದೇವಸ್ಥಾನದ ಹತ್ತಿರ ಉಗಮಿಸಿ ಅಂಕೋಲದ ಗಂಗಾವಳಿ ಗ್ರಾಮದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಮಾಗೋಡು ಜಲಪಾತವನ್ನುಂಟು ಮಾಡಿದೆ. ಈ ಜಲಪಾತ ಯಲ್ಲಾಪುರದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಬೇಡ್ತಿ ನದಿಯು ಸುಮಾರು 200 ಮೀಟರ್ ಎತ್ತರದಿಂದ 2 ಘಟ್ಟಗಳಲ್ಲಿ ಹರಿಯುತ್ತದೆ. ಪ್ರಶ್ನೋತ್ತರಗಳು. ಈ ಕೆಳಗಿನ ನದಿಗಳಲ್ಲಿ ಪಶ್ಚಿಮ ಘಟ್ಟದಲ್ಲಿ ಉಗಮವಾಗದ ನದಿ. ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ಗೋದಾವರಿ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ಮಹಾನದಿ. ಸರಿಯಾದ ಉತ್ತರ ಮಹಾನದಿ. ಗೋಕಾಕ್ ಜಲಪಾತವನ್ನುಂಟು ಮಾಡುವ ನದಿ ಘಟಪ್ರಭಾ. ಮಂದಾಕಿನಿ ನದಿಯು ಕೇದಾರದಲ್ಲಿ ಹರಿಯುತ್ತಿದ್ದು ಇದು ಅಲಕಾನಂದ ನದಿಯ ಉಪನದಿಯಾಗಿದೆ. ಕೆಳಗಿನ ಉಪನದಿಗಳಲ್ಲಿ ಕರ್ನಾಟಕದಲ್ಲಿ ಹುಟ್ಟುವ ಉಪನದಿ ಪಂಚಗಂಗಾ, ದೂದ್ಗಂಗಾ, ತುಂಗಭದ್ರಾ ಮತ್ತು ಕೊಯ್ನಾ. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ತುಂಗಭದ್ರಾ. ಕೃಷ್ಣಾ ನದಿಯ ಉಪನದಿಗಳು ಭೀಮಾ, ಮಲಪ್ರಭಾ ಮತ್ತು ಘಟಪ್ರಭಾ. ಪ್ರಸಿದ್ಧ ಸ್ಥಳಗಳು ಮತ್ತು ಅಲ್ಲಿ ಹರಿಯುವ ನದಿಗಳು ಪಂಡರಾಪುರ, ಚಂದ್ರಭಾಗ ಅಥವಾ ಭೀಮಾ ನದಿ, ತಿರುಚನಾಪಳ್ಳಿ, ಕಾವೇರಿ ನದಿ, ಹಂಪಿ, ತುಂಗಭದ್ರಾ ನದಿ, ಧರ್ಮಸ್ಥಳ, ನೇತ್ರಾವತಿ ನದಿ.